ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ವರ್ಕ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಹೊಸ ಥರನೇ ಇದೆ. ಇದು ಗ್ರೀನ್ ಕಲರು ಬ್ಲೌಸ್ ಪೀಸು, ಯೆಲ್ಲೋ ಗೋಲ್ಡ್ ಕಲರ್ ಇದ್ದು. ಸ್ಯಾರಿನೂ ಸೇಮ್ ಇದೇ ಥರನೇ ಇದೆ, ಬ್ಲೌಸನ್ನು ಸೇಮ್ ಇದೇ ಥರನೇ ಇದೆ. ಅವರು ನನಗೆ ವರ್ಕ್ ಮಾಡಿಕೊಡಿ ಅಂತ ಕೊಟ್ಟರು. ಇದು ಫಸ್ಟೇ ನನ್ನ ಹತ್ರ ಬಂದಿತ್ತು. ನಾನು ಅವ್ರು ಅರ್ಜೆಂಟು ಅಂತ ಹೇಳಿದ್ರು. ನಾನು ಬೇರೆ ಅಡ್ರೆಸ್ ಹೇಳಿ ಕಳಿಸ್ತೇನೆ ಅವ್ರಿಗೆ, ಸೇಟುಗಳಿಗೆ, ಹಿಂದಿಯವರಿಗೆ. ಅವ್ರು ಕೊಟ್ಟು ಒಂದು ವಾರ ಆದರೂ ಮಾಡಿರಲಿಲ್ವಂತೆ. ವಾಪಸ್ ನನ್ನ ಹತ್ರನೇ ತಂದು ಕೊಟ್ಟರು ಅವರು. ಸರಿ, ನೀವೇ ಸಿಂಪಲ್ ವರ್ಕ್ ಮಾಡಿಕೊಡಿ ಅಂತ. ಇದು ಗ್ರೀನ್ ಕಲರ್ ಸ್ಯಾರಿ ನೋಡಿ, ಫ್ರಂಟಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಮಾರ್ಕಿಂಗ್ ಮಾಡಿಕೊಂಡು ಒಂದು ನಂಬರಲ್ಲಿ ಇಟ್ಕೊಂಡು ಮಾಮೂಲಿ ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ. ಒಂದು ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದ್ರ ಮೇಲೆ ತಿರ್ಗಾ 2ನೇ ನಂಬರ್ ಇಟ್ಕೊಂಡು ಫುಲ್ಲು ಸ್ವಲ್ಪ ಮಂದವಾಗಿ ಹಾಕ್ಕೊಳ್ತೀನಿ. ಮಂದವಾಗಿ ಹಾಕ್ಕೊಂಡು ನಾನೇನು ಮಾಡ್ತೀನಿ, ಅರ್ಧ ಇಂಚು ಗ್ಯಾಪ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಒಂದೊಂದು ಇಂಚು ಮಾಡಿಕೊಂಡು ಸಿ ಥರ ಮಾಡ್ಕೊಳ್ತೀನಿ ನಾನು. ಅದು ಕರ್ಲ್ ಶೇಪ್ ಬರೋದು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ ಅಂತ ನಾನು ಸಿ ಥರ ಮಾಡ್ಕೊತೀನಿ. ಫಸ್ಟು ಉಲ್ಟಾ ಸಿ ಮಾಡ್ಕೊತೀನಿ, ಆಮೇಲೆ ಈ ಕಡೆ ಒಂದು ಸಿ ಮಾಡ್ಕೊತೀನಿ. ಇದು ಸಿ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಇದು ಮಾರ್ಕರ್ ಪೆನ್ಸಿಲ್ ಇದು ಅಳಿಸಿದ್ರೆ ಹೋಗೋದೇ ಇಲ್ಲ. ಅದನ್ನೇ ಆವಾಗಲೇ ವೇಸ್ಟ್ ಬಟ್ಟೆಲಿ ಅಳಿಸ್ತಾ ಇದ್ದೀನಿ ನಾನು. ಹೋಗುತ್ತೋ ಇಲ್ವೋ ಅಂತ ತೋರ್ಸೋಕ್ಕೆ ನಿಮಗೆ. ಇದು ಹೋಗಲ್ಲ. ಇದು ಮಾಡಿಕೊಂಡು ನಾನೊಂದು ದೊಡ್ಡ ಲೀಫ್ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಪುಟ್ಟ ಲೀಫ್ ಹಾಕ್ಕೊಳ್ತಿದ್ದೆ, ಅದಕ್ಕಿಂತ ಸ್ವಲ್ಪ ದೊಡ್ಡ ಲೀಫ್ ಹಾಕ್ಕೊಂಡು ಬರ್ಕೊಳ್ತೀನಿ ನಾನು. ಫಸ್ಟು ಬರ್ಕೊಳ್ಳೋದು ತುಂಬ ಒಳ್ಳೆಯದು. ನಾವು ಯಾವ ಡಿಸೈನ್ ಮಾಡಿದ್ರೂ ಬರ್ಕೊಂಡ್ರೆ ಕ್ಲೀನಾಗಿ ಬರುತ್ತೆ. ಇದು ನೋಡಿ, ಇದು ಮಾಮೂಲಿ ಯೆಲ್ಲೋ ಗೋಲ್ಡ್ ಕಲರ್ ಥ್ರೆಡ್. ಇದು ನಾನು ಕರ್ಲ್ ಶೇಪ್ನ ಫಸ್ಟು ಒಂದು ರೆಡಿಸಿ ಥರ ಒಂದೇ ನಂಬರ್ ಇಟ್ಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು, ಗೊತ್ತಾಗಲಿ ಅದಕ್ಕೆ. ಅಕಸ್ಮಾತ್ ನಾವು ಏನಾದರೂ ಹಂಗೆ ಮಾಡಿಬಿಡ್ತೀನಿ, ಫಸ್ಟ್ ಲೀಫ್ ಅಂತ ಒಂಚೂರು ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಅದಕ್ಕೇನು ಮಾಡ್ತೀನಿ, ಸುಮ್ಮನೆ ಒಂದು ರೆಡಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು. ಅದು ಹಾಕ್ಕೊಂಡು ನೋಡಿ, 0ಇಂದ 2ಗೆ ಹೋಗಿ 2ಇಂದ 0ಗೆ ಹೋಗುತ್ತೆ ತಿರ್ಗಾ. ಇದು ಸ್ವಲ್ಪ ತುದಿ ಚೂಪ್ ಬರುತ್ತೆ. ಇದು ಎಂಡಿಂಗು ಮತ್ತು ಸ್ಟಾರ್ಟಿಂಗು ಸ್ವಲ್ಪ ತುದಿ ಬರುತ್ತೆ. ಇದು ಗೋಲ್ಡ್ ಕಲರಲ್ಲೇ ಮಾಡ್ತಾಯಿದ್ದೀನಿ ನಾನು. ಇದು 2 ಕಲರ್ ಇರೋದು, ಗ್ರೀನ್ ಕಲರು ಮತ್ತು ಗೋಲ್ಡ್ ಕಲರು. ಗ್ರೀನಲ್ಲಿ ಮಾಡಿದ್ರೆ ಜಾಸ್ತಿ ಎತ್ತಿ ಕಾಣಲ್ಲ ಅಂದ್ಬಿಟ್ಟು ನಾನು ಮಾಡ್ತೀನಿ. ಗೋಲ್ಡ್ ಕಲರಲ್ಲೇ ಲೀಫ್ ಹಾಕ್ತಾಯಿದ್ದೀನಿ ನಾನಿದು. ಇದು ನನ್ನ ಓನ್ ಡಿಸೈನ್, ನಾನು ಯೋಚನೆ ಮಾಡಿರೋದು. ಇದು ಬರುತ್ತೆ. ಈಗ ವರ್ಕ್ಗಳಿಗೆ ಬರ್ತಾಯಿದ್ದಾವೆ, ಮಾಡ್ತಾಯಿದ್ದೀನಿ ನೋಡಿ. ಮೊದಲು ವಾರಕ್ಕೆ ಒಂದೆರಡು ಮಾಡ್ತಾಯಿದ್ದೆ. ಈಗ ಏನಿಲ್ಲ, ವಾರಕ್ಕೊಂದು 4, ಮಿನಿಮಮ್ ಆದರೂ 4-5 ಮಾಡ್ತೀನಿ ನಾನು ಇವಾಗ. ನಮ್ಮ ಕಸ್ಟಮರ್ಗಳಿಗೆ ನಾನು ಅಡ್ರೆಸ್ ಹೇಳಿ ಕಳಿಸಿದ್ದೆ. ಅಲ್ಲಿ ನಾನು ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂತ ಹೇಳಿದ್ರು ಅವರು. ಅದಕ್ಕೆ ಅಡ್ರೆಸ್ ಹೇಳಿ ಕಳಿಸ್ದೆ ನಾನು, ಹೋಗಿ ಅವರಿಗೆ ಅಂತ. ಅವರು 3ನೇ ತಾರೀಕು ಕೊಡ್ತೀನಿ ಅಂದ್ರಂತೆ. ಇವರಿಗೆ 26ಕ್ಕೇನೋ ಬೇಕಿತ್ತಂತೆ. ಇವರಿಗೆ ಊರಲ್ಲೇನೋ ಜಾತ್ರೆ ಇದೆ, ಊರಿಗೆ ಹೋಗಬೇಕು ಅಂತ ಇದ್ದರು. ಸರಿ, ನಾನು ಈ ಥರ ಸಿಂಪಲ್ ಡಿಸೈನ್ ಮಾಡ್ತಾ ಇದ್ದೀನಿ ನಾನು ಅಂತ ತೋರಿಸ್ದೆ ನಾನು. ನಿನ್ನೆ ಮುಂಚೆ ಹಾಕಿದ್ನಲ್ಲ ವೀಡಿಯೋದು ಬ್ಲೌಸ್, ಅವರು ತೊಗೊಂಡೋಗಿರಲಿಲ್ಲ, ತೋರಿಸ್ದೆ. ಸರಿ, ಇದಕ್ಕೆ ಹಾಕ್ಕೊಡಿ ಅಂತ ಅಂದರು. ನಾನು ಸೇಮ್ ಅದನ್ನೇ ಏನು ಹಾಕೋದು ಅಂದ್ಬಿಟ್ಟು ಸ್ವಲ್ಪ ಇದನ್ನು ಚೇಂಜಸ್ ಮಾಡಿದೆ ನಾನು. ನೋಡಿ, ಇದು ಕರ್ಲ್ ಶೇಪು, ಆ ಕಡೆ 2 ಲೀಫು, ಈ ಕಡೆ 2 ಲೀಫ್ ಬರುತ್ತೆ. ಸೆಂಟ್ರಲ್ಲಿ ಒಂದು ಲೀಫ್ ಬರುತ್ತೆ. ಸೆಂಟ್ರಲ್ಲಿ ಬರೋದು ಗ್ರೀನ್ ಕಲರಲ್ಲಿ ಹಾಕ್ತೀನಿ. ಸುಮ್ಮನೆ ಎಲ್ಲನೂ ಗೋಲ್ಡ್ ಹಾಕಿದ್ರೆ ಚೆನ್ನಾಗಿರಲ್ಲ, ಮತ್ತು ಗೋಲ್ಡ್ ಕಾಂಬಿನೇಷನ್ ಬೇಕಲ್ವಾ. ಅದಕ್ಕೆ ಏನು ಮಾಡ್ತೀನಿ, ಸೆಂಟ್ರಲ್ಲಿ ಒಂದು ಗ್ರೀನ್ ಇರಲಿ ಅಂದ್ಬಿಟ್ಟು ಹಾಕ್ತೀನಿ ನಾನು. ಇವಾಗ ನೋಡಿ ಆಯ್ತು. ಅದಾದಮೇಲೆ ನಾನು ಈ ಕರ್ಲ್ ಶೇಪ್ನ ಮೊದಲು ಒಂದು ಸ್ಟಿಚಿಂಗ್ ಅದಾದಮೇಲೆ ಸ್ವಲ್ಪ ಮಂದವಾಗಿ ಹಾಕ್ಕೊಳ್ತೀನಿ ನಾನು. ಇವಾಗ ಈ ಥರ ಮಂದವಾಗಿ 1 ನಂಬರ್ ಇಟ್ಕೊಂಡು ಸ್ವಲ್ಪ ಬಳ್ಳಿ ಥರ ಹಾಕ್ಕೊಳ್ತೀನಿ. ಆ ಕಡೆ ನನಗೆ ಅಡ್ಜಸ್ಟ್ ಆಗಲಿಲ್ಲ ಮಾಡ್ಕೊಳ್ಳೋಕ್ಕೆ, ಅದಕ್ಕೆ ಸ್ವಲ್ಪ ನಾನು ಈ ಕಡೆ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. 2 ಲೀಫ್ ಬರ್ತಾಯಿದೆ. ಇದು ಯೆಲ್ಲೋ ಗೋಲ್ಡ್ ಕಲರು. ಗೋಲ್ಡಲ್ಲೇ ನಾನಾ ಥರ ಗೋಲ್ಡ್ಗಳಿದ್ದಾವೆ, ಯೆಲ್ಲೋ ಗೋಲ್ಡ್ ಕಲರ್ಗಳಿದೆ ನೋಡಿ. ಇದು ಜಾಸ್ತಿ ಇವಾಗ ನಾನು ಸ್ಟೋನ್ ಚೈನು, ಬಾಲ್ ಚೈನು ಹಾಕ್ತಾಯಿದ್ದೀನಿ ನಾನು 3 ಒಂದೇ ಸತಿಗೆ ಹಾಕ್ತೀನಿ ನಾನು. ಒಬ್ಬೊಬ್ರು ಏನು ಮಾಡ್ತಾರೆ, ಒಂದು ಸತಿ ಬಾಲ್ ಚೈನ್ ಹಾಕ್ತಾರೆ, ಆಮೇಲೆ ಸ್ಟೋನ್ ಚೈನ್, ಬಾಲ್ ಚೈನು ಹಾಕ್ತಾರೆ. ನಾನೇನು ಮಾಡ್ತೀನಿ, 3 ಒಂದು ಸತಿ ಇಟ್ಕೊಂಡ್ಬಿಟ್ಟು ಹಾಕ್ಬಿಡ್ತೀನಿ ನಾನು.
ಇಷ್ಟು ವೀಡಿಯೋಗಳಲ್ಲಿ ನಾನು ಸ್ಟೋನ್ ಚೈನು ಬಾಲ್ ಚೈನು ಹಾಕೋದು ತೋರಿಸಿರಲಿಲ್ಲ ನಾನು ನಿಮಗೆ. ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಫಸ್ಟು ಬಾಲ್ ಚೈನು, ಸ್ಟೋನ್ ಚೈನು, ಆಮೇಲೆ ಬಾಲ್ ಚೈನು, ಇದು 4 ನಂಬರ್ಲಿ ಇಟ್ಕೊಂಡು ಅದು ಸ್ಟಿಚಿಂಗ್ ಹಾಕ್ತಾಯಿದ್ದೀನಿ. ಇದೇನೆಂದರೆ ಸೆಂಟ್ರಲ್ಲಿ ಸ್ಟೋನ್ ಚೈನ್ ಇದೆಯಲ್ಲ, ಅದು ಉಲ್ಟಾ ತಿರ್ಕೊಬಿಡುತ್ತದೆ. ಅದು ಬಾಲ್ ಚೈನ್ ಹೆಂಗೆ ತಿರುಗಿದ್ರೂ ಅದು ಒಂದೇ ಇದೆ. ಸ್ಟೋನ್ ಚೈನು ಅದು ಉಲ್ಟಾ ತಿರ್ಕೊಬಿಡ್ತದೆ. ಸ್ವಲ್ಪ ಅದನ್ನು ನೋಡಿಕೊಂಡು ಮೆಲ್ಲ ನಿಧಾನವಾಗಿ ಮಾಡಬೇಕಿದು. ಇದು ಬೇಗ ಮಾಡ್ತೀನಿ ಅಂದರೆ ಆಗಲ್ಲ. ಇದು ಸ್ವಲ್ಪ ನಿಧಾನವಾಗಿ ನೋಡಿಕೊಂಡು ಮಾಡಬೇಕಿದು. ಮತ್ತು ಇಲ್ಲಾಂದರೆ ಬೇಗ ಮಾಡ್ತೀನಿ ಅಂದರೆ ಇದು ನೀಡ್ಲು ಕಟ್ಟಾಗೋ ಚಾನ್ಸಸ್ ಇರುತ್ತೆ ಅದರಲ್ಲಿ. ನೋಡಿ ಇವಾಗ ಹಾಕ್ತಾಯಿದ್ದೀನಿ ಮೆಲ್ಲಿಗೆ. ಆ ಶೇಪು ಅದೇ ಕಡೆ ತಿರುಗಬೇಕು ಸ್ವಲ್ಪ ಅದು. ಅದಕ್ಕೆ ಅದನ್ನು ನೋಡಿ ಆ ಕಡೆ ಮೆಲ್ಲಗೆ ತಿರುಗಿಸ್ಕೊಂಡು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ದೂರ ಅದನ್ನು ನೋಡ್ಕೊಂಡು ಮೆಲ್ಲಗೆ ಎಳ್ಕೊಂಡು ಹಾಕಬೇಕು. ಜೋರಾಗೂ ಎಳೆಯೋಕ್ಕಾಗಲ್ಲ ಅದನ್ನು, ನಿಧಾನವಾಗಿ ನೋಡಿಕೊಂಡು ಹಾಕಬೇಕಾಗತ್ತೆ. ಅದು ಆಲ್ರೆಡಿ ಬ್ಯಾಕ್ ಆಗಿದೆ. ಇದು ಫ್ರಂಟ್ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಕಸ್ಟಮರ್ ನಮ್ಮ ಹತ್ರನೇ ಹೊಲಿಸ್ತಾರೆ ಇವರು. ಹೊಸಬ್ರೇನಲ್ಲ ಇವರು, ನಮ್ಮ ಹಳೆ ಕಸ್ಟಮರೇ. ಅಂದರೆ ರೀಸೆಂಟಾಗಿ ಒಂದು 4-5 ಬ್ಲೌಸ್ ಹೊಲಿಸ್ಕೊಂಡು ಹೋಗಿದ್ದಾರೆ ನಮ್ಮ ಹತ್ರ. ವರ್ಕು ಬೇಕು ನನಗೆ ಗ್ರ್ಯಾಂಡು ಅಂತ ಹೇಳಿದಾಗ ನಾನು ಹೇಳಿದ್ದೆ ಅವ್ರಿಗೆ, ಬೇರೆ ಅಡ್ರೆಸ್ ಕೊಟ್ಟು ಕಳಿಸಿದ್ದೆ. ಅವ್ರು ಲೇಟಾಗಿ ಕೊಡ್ತೀನಿ ಇದಕ್ಕೆ ತಿರ್ಗಿ ನಮ್ಮ ಹತ್ರನೇ ತಂದು ಕೊಟ್ಟರು ಅವರು. ಸರಿ ಬಿಡು ನಾನೇ ಮಾಡೋಣ ಅಂದ್ಬಿಟ್ಟು ನಾನೇ ಮಾಡಿದೆ. ನೋಡಿ ಇವಾಗ ಸ್ಟೋನ್ ಚೈನು ಬಾಲ್ ಚೈನು ಎಲ್ಲ ಫುಲ್ಲು ಫಿನಿಶ್ ಆಯ್ತಿದ್ದು. ಅದೊಂಚೂರು ಯಾಕೋ ಗ್ಯಾಪ್ ಕಾಣಿಸ್ತಾ ಇತ್ತು. ಅದಕ್ಕೆ ಗ್ಯಾಪನ್ನು ಕವರ್ ಮಾಡೋಣ ಅಂದ್ಬಿಟ್ಟು ನಾನು 2 ನಂಬರ್ ಇಟ್ಕೊಂಡು ಅಡ್ಡ ಸ್ಟಿಚಿಂಗ್ ಹಾಕ್ತಾಯಿದ್ದೆ ನಾನು ಅಂತ. ಅದಕ್ಕೆ ಇದು ಯಾವ ಕಲರ್, ಗೋಲ್ಡ್ ಕಲರಲ್ಲೇ ಹಾಕ್ತಾಯಿದ್ದೆ ನಾನು. ಅದು ನೋಡಿ ಈಗೆಲ್ಲ ಫಿನಿಶಿಂಗ್ ಆಗಾಯಿತು. ಥ್ರೆಡ್ ಕಟ್ ಮಾಡ್ತಾಯಿದ್ದೀನಿ ಇವಾಗ ನಾನು. ಇದೆಲ್ಲ ಆಯಿತು. ಇವಾಗ ಥ್ರೆಡ್ಡು ಗ್ರೀನ್ ಕಲರು ಚೇಂಜ್ ಮಾಡ್ತಾಯಿದ್ದೀನಿ ನಾನು. ಫುಲ್ಲು ಗೋಲ್ಡ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಒಂದು ಲೀಫ್ ಆದ್ರೂ ಗ್ರೀನ್ ಹಾಕೋಣ ಅಂದ್ಬಿಟ್ಟು ಥ್ರೆಡ್ಡು ಚೇಂಜ್ ಮಾಡ್ತಾಯಿದ್ದೆ. ಸೆಂಟ್ರಲ್ಲಿ ಒಂದು ಲೀಫ್ ಬರುತ್ತೆ ಇದು, ಮತ್ತು ಪುಟ್ಟ ಲೀಫ್ ಬಳ್ಳಿ ಥರ ಹೋಗಿರುತ್ತಲ್ಲ, ಅಲ್ಲಿ ಪ್ಲೈನ್ ಕಾಣಿಸುತ್ತಲ್ವ, ಅಲ್ಲಿ ಒಂದೊಂದು ಲೀಫ್ ಬರುತ್ತೆ. 0ಇಂದ 2 ಹೋಗಿ 2ಇಂದ 0ಗೆ ಬರುತ್ತೆ. ಈ ಥರ ಲೀಫಲ್ಲ, ಮಾಮೂಲಿ ರೌಂಡಾಗಿ ಮುಂದೆ ರೌಂಡ್ ಬರುತ್ತಲ್ವ, ಆ ಥರ ಲೀಫು. ಇದು ದೊಡ್ಡ ಲೀಫು. ನಾನು ಮುಂದೆನೂ ಮತ್ತು ಎಂಡಿಂಗು ಸ್ವಲ್ಪ ತುದಿ ಇದೆ, ಚೂಪಿದೆ. ಇದು ಚೂಪಿಲ್ಲ, ರೌಂಡ್ ಇದೆ. ಇದು ಆ ಗ್ಯಾಪು ಕರ್ಲ್ ಶೇಪ್ ಹಾಕಿದ್ನಲ್ವ, ಆ ಗ್ಯಾಪು ಕಾಣಿಸುತ್ತೆ ಅಂದ್ಬಿಟ್ಟು ಅಲ್ಲಿಗೆ ಗ್ರೀನ್ ಕಲರಲ್ಲೇ ಲೀಫ್ ಹಾಕ್ತಾಯಿದ್ದೀನಿ. ಇದು ಫುಲ್ ಗೋಲ್ಡ್ ಹಾಕಿದ್ರೂ ಚೆನ್ನಾಗಿ ಕಾಣಲ್ಲ ಇದು, ಅದಕ್ಕೆ ಲೀಫ್ ಹಾಕ್ತಾಯಿದ್ದೀನಿ. ನೋಡಿ ಈಗ ಚಿಕ್ಕ ಲೀಫ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಥ್ರೆಡ್ ಕಟ್ ಆಗ್ತಾಯಿತ್ತು, ಥ್ರೆಡ್ ಹಾಕ್ಕೊಳ್ತಾ ಇದ್ದೆ ನಾನು. ಆಮೇಲೆ ಅದು ಗೋಲ್ಡ್ ಕಲರ್ ದೊಡ್ಡ ಲೀಫ್ ಹಾಕಿದ್ನಲ್ಲ, ಆ ಲೀಫಿಗೆ ಗ್ರೀನ್ ಕಲರಲ್ಲಿ ಸುತ್ತಲೂ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತಾಯಿದ್ದೆ 0 ನಂಬರ್ ಇಟ್ಕೊಂಡು. ನೀವು ಯಾರು ಬೇಕಾದ್ರೂ ಮಾಡ್ಬೋದು, ಇದೇನು ಕಷ್ಟ ಅಲ್ಲ. ಸ್ಟೋನ್ ಚೈನು ಬಾಲ್ ಚೈನ್ ಹಾಕಬೇಕಾದ್ರೆ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅದು ನೋಡ್ಕೊಂಡು ನಿಧಾನವಾಗಿ ಹಾಕಬೇಕು. ಇಲ್ಲ ಬೇರೆದೆಲ್ಲ ಈ ಲೀಫುಗಳೆಲ್ಲನೂ ಹಾಕ್ಬೋದು. ಲೀಫುಗಳಲ್ಲಿ ಒಂದು 5-6 ಥರ ಲೀಫುಗಳಿದ್ದಾವೆ. ಆಲ್ರೆಡಿ ಒಂದು ಚಿಕ್ಕ ಲೀಫು, ದೊಡ್ಡ ಲೀಫ್ 2 ಲೀಫ್ ಹಾಕಿದ್ದೀನಿ. ಮತ್ತು ಇನ್ನೊಂದು ದೊಡ್ಡ ಲೀಫು ಒಂದು ಹಾಕಿದ್ದೀನಿ ನಾನು. ಅದನ್ನು ವರ್ಕ್ ಮಾಡಿ ತೋರಿಸಿದ್ದೀನಿ. ಇನ್ನು ಲೀಫುಗಳಲ್ಲಿ ಇನ್ನೂ ಒಂದು 4-5 ಥರ ಇದ್ದಾವೆ. ಅದನ್ನು ನಾವು ಇದಕ್ಕೆ ಈ ಫ್ಲವರ್ ಹಾಕ್ಕೊಳ್ಳೋ ಬದಲು ಆ ಲೀಫ್, ದೊಡ್ಡ ಲೀಫ್ ಹಾಕ್ಕೊಳ್ಬೋದು. ಹಾಗೆ ನಾವು ಚೇಂಜಸ್ ಮಾಡ್ಕೊಳ್ಬೋದು ಇದನ್ನು. ನನ್ನದೇ ಓನ್ ಡಿಸೈನ್ ಇದು. ನೋಡಿ ಯಾವ ಥರ ಬಂದಿದೆ ನೋಡಿ. ಈಗ ಇದೆಲ್ಲನೂ ಆಯಿತು, ಟ್ರಿಮ್ಮಿಂಗ್ ಆಯಿತು, ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನನ್ನ ಫ್ರಂಟು ಬ್ಯಾಕು ಸ್ಲೀವ್ ಇದು. ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.